ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿರುವಂಥ ಅವರೆಕಾಳನ್ನ ಮಿಕ್ಸ್ಚರ್ ಮಾಡೋದನ್ನು ತೋರಿಸ್ತೀನಿ. ನೀವು ಇದನ್ನೊಮ್ಮೆ ಮಾಡಿಟ್ಕೊಂಡ್ರೆ 2 ವಾರ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಿರಬೇಕು. ನಾನು 2 ಕಪ್ನಷ್ಟು ಅವರೆಕಾಳನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊದಲಿಗೆ 1 ಕಪ್ಪಷ್ಟು ಅವರೆಕಾಳನ್ನು ಫ್ರೈ ಮಾಡ್ತಾಯಿದ್ದೀನಿ. ಅವರೆಕಾಳಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು, ಇಲ್ಲಾಂದರೆ ಎಣ್ಣೆಗೆ ಹಾಕಬೇಕಾದ್ರೆ ಅದು ಎಣ್ಣೆ ಎಲ್ಲ ಆಚೆ ಉಕ್ಕಿ ಬರುತ್ತೆ. ಅದಕ್ಕೆ ಸಿಪ್ಪೆ ತೆಗೆದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಅದರ ನೀರಿನಂಶವನ್ನೆಲ್ಲ ಒತ್ತಿ ತೆಗಿಬೇಕು. ನೋಡಿ, ಹಾಕಿದ ತಕ್ಷಣ ಇಷ್ಟು ನೊರೆ ಬರುತ್ತೆ. ಈ ನೊರೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. 8ರಿಂದ 10 ನಿಮಿಷ ತನಕ ಬೇಕಾಗುತ್ತೆ. ನೋಡಿ, ಅವರೆಕಾಳೆಲ್ಲ ಮೇಲೆ ಬರುತ್ತೆ. ಇವಾಗ ಇದಾಗಿದೆ ಅಂತೇಳಿ ಅರ್ಥ. ಇದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಎಣ್ಣೆ ಎಲ್ಲ ಹೋಗೋ ತನಕ ಇಡಬೇಕು. ಸೊ ಈ ಅವರೆಕಾಳು ಫ್ರೈ ಆಗಲಿ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಆದರೆ ಈ ಅವರೆಕಾಳನ್ನು ಎಣ್ಣೆಗೆ ಹಾಕಬೇಕಾದ್ರೆ ನೀರಿನ ಅಂಶ ಇಲ್ಲದಿರುವ ಹಾಗೆ ನೋಡ್ಕೊಳ್ಬೇಕು. ಇದೇ ರೀತಿ ಸ್ವಲ್ಪ ಸ್ವಲ್ಪವೇ ಹಾಕಿ ಫ್ರೈ ಮಾಡಬೇಕು. ಇದೀಗ ಒಂದು ಬ್ಯಾಚ್ ಫ್ರೈ ಮಾಡಿ ಆಗಿದೆ. ಇದನ್ನು ಇವಾಗ ಯಾವುದಾದ್ರೂ ಒಂದು ಡೀಪ್ ಆಗಿರುವಂಥ ಪಾತ್ರೆಗೆ ಹಾಕ್ಕೊಳ್ಬೇಕು. ಅದೇ ರೀತಿ ನೋಡಿ, ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಮಾಡಿ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಯಾವ ಕಪ್ನಲ್ಲಿ ಅವರೆಕಾಳು ತೊಗೊಂಡಿದ್ದೀನೋ ಅದೇ ಕಪ್ನಲ್ಲಿ 1 ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಅರ್ಧ ಕಪ್ನಷ್ಟು ಮಾತ್ರ ನಾನು ಫ್ರೈ ಮಾಡ್ತಾ ಇದ್ದೇನೆ. ಒಮ್ಮೆಲೆಲ್ಲ ಫ್ರೈ ಮಾಡಬಾರ್ದು, ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ಇದು ಫ್ರೈ ಆಗಲಿಕ್ಕೆ ಒಂದು 2 ನಿಮಿಷ ಸಾಕಾಗುತ್ತೆ. ನಾನಿಲ್ಲಿ ಒಟ್ಟು 2 ಕಪ್ ಅವರೆಕಾಳಿಗೆ 1 ಕಪ್ನಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ದಪ್ಪ ಅವಲಕ್ಕಿಯನ್ನೇ ತೊಗೊಳ್ಬೇಕು, ಇದಕ್ಕೆ ತೆಳು ಅವಲಕ್ಕಿ ಉಪಯೋಗಿಸಬಾರ್ದು. ನೋಡಿ, ಆ ನೊರೆಲ್ಲ ಕಡಿಮೆ ಆಗಬೇಕು. ಕಡಿಮೆ ಆದರೆ ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಬೇಕಂದರೆ ಸ್ವಲ್ಪ ಅವಲಕ್ಕಿ ತೆಗೆದು ಚೆಕ್ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗಿದೆ ಅಂತ. ಈಗ ಇದನ್ನು ತೆಗೆದು ಸ್ಟ್ರೈನರ್ಗೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾನು ಫ್ರೈ ಮಾಡಿಟ್ಟಿರುವಂಥ ಅವರೆಕಾಳಿಗೂ ಸೇರಿಸ್ತಾ ಇದ್ದೀನಿ. ಇನ್ನು ಉಳಿದಿರುವಂಥ ಅರ್ಧ ಕಪ್ ಅವಲಕ್ಕಿಯನ್ನು ಫ್ರೈ ಮಾಡಿ ನೋಡಿ ಹಾಕ್ತಾ ಇದ್ದೀನಿ. ಆನಂತರ ನೋಡಿ, ಅರ್ಧ ಕಪ್ನಷ್ಟು ಕಡಲೆ ಬೀಜ, ಇದನ್ನು ಫ್ರೈ ಮಾಡಿ ತೆಗಿಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ ಅದರದ್ದು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆದಾಗ. ಇವಾಗ ಇದನ್ನು ಸಹ ಅದ್ರ ಜೊತೆನೇ ಸೇರಿಸ್ಕೊಳ್ಬೇಕು. ನಂತರ ನೋಡಿ, ಅರ್ಧ ಕಪ್ನಷ್ಟು ಹುರಿಗಡಲೆ, ಇದನ್ನು ಸ್ಟ್ರೈನರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದರೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಈ ರೀತಿ ಫ್ರೈ ಮಾಡಿದರೆ ಈಸಿ ಆಗುತ್ತೆ. ನೋಡಿ, ಇದು ಅಷ್ಟೇ, ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಇದೆಲ್ಲ ಒಂದು 2 ನಿಮಿಷ ತಗೊಳುತ್ತೆ ಫ್ರೈ ಆಗಲಿಕ್ಕೆ. ಇದನ್ನು ಅದರ ಜೊತೆನೇ ಹಾಕ್ಕೊಳ್ಳಿ. ನಂತರ ನೋಡಿ, ಒಣ ಕೊಬ್ಬರಿ ತುರಿಯನ್ನು ಈ ರೀತಿ ತೆಳುವಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅದರದ್ದು ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ನಾನು ಹಾಕ್ಕೊಂಡಿದ್ದೀನಿ, ಕ್ರಷ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್. ಕೆಲವರು ಬೆಳ್ಳುಳ್ಳಿ ಇಷ್ಟಪಡದಿದ್ದವರು ಇದನ್ನು ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುವವರು ಇದನ್ನು ಸೇರಿಸ್ಕೊಳ್ಳಿ. ಇದನ್ನು ಒಂದು 2 ನಿಮಿಷ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ 2 ಹೆಗ್ಗೆಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಜಸ್ಟ್ ಒಂದು 2 ಸಲ ಎಣ್ಣೆಯಲ್ಲಿ ಡಿಪ್ ಮಾಡಿ ತೆಗೆದ್ರೆ ಸಾಕು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದನ್ನು ನಾವು ಮಿಕ್ಸರ್ ಜೊತೆ ಸೇರಿಸ್ಕೊಂಡು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಂದರೆ ಇದಕ್ಕೆ ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಫ್ರೈ ಮಾಡಿ ಸೇರಿಸ್ಕೊಳ್ಬೋದು. ಒಣ ದ್ರಾಕ್ಷಿಯನ್ನು ಬೇಕಾದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟು ಮಿಕ್ಸ್ ಆದ ನಂತರ ನೋಡಿ, ನಾನು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ನೀವೆಷ್ಟು ಕ್ವಾಂಟಿಟಿ ಮಾಡಿದಿರೋ ಅದಕ್ಕೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ನಂತರ ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಮುಖ್ಯವಾಗಿ ನೋಡಿ 1/4 ಸ್ಪೂನಷ್ಟು ನಾನು ಹಿಂಗು ಹಾಕ್ತಾಯಿದ್ದೀನಿ. ಅವರೆಕಾಳು ಆಗಿರೋದ್ರಿಂದ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಬೇಕು. ನೀವು ಬೇಕಂದರೆ ಆಮ್ಚೂರ್ ಪೌಡರ್ ಕೂಡ ಸೇರಿಸ್ಕೊಳ್ಬೋದು. ಈಗ ಎಲ್ಲ ಒಂದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರ ಜೊತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ ನೋಡಿ. ನೋಡಿ, ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಕಡಿಮೆ ಖರ್ಚಲ್ಲಿ
ಅವರೆಕಾಳನ್ನ ಮಿಕ್ಸ್ಚರನ್ನು ರೆಡಿ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾರಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.